ಆದರೆ ಇದು ವಾಚಾಳಿತನವೇ ಒಂದು ಪೊಲಿಟಿಕಲ್ ಅಸೆಟ್ ಆಗೋದು. ಯಾರು ಬೇಕಾದರೂ ಲೀಡರ್ ಆಗೋದಾಗಿತ್ತು, ಯಾರು ಬೇಕಾದರೂ ಪಕ್ಷ ಕಟ್ಟಬೇಕಾಗಿತ್ತು. ಈಗ ನಂದು 45ನೇ ವರ್ಷ ಈ ರಾಜಕೀಯ ಪತ್ರಿಕೋದ್ಯಮ ಒಂದು ಗೀಳು ಹಚ್ಕೊಂಡ್ಬಿಟ್ಟು. ನನ್ನ ಪ್ರಕಾರ ಒಂದು ನಿರ್ದಿಷ್ಟ ರಾಜಕೀಯ ಅಜೆಂಡಾ ಜೊತೆಗೆ ಪ್ರಾದೇಶಿಕ ಪಕ್ಷ ಕಳಿಸಿ ಕಾಂಗ್ರೆಸ್ನ ಮಟ್ಟ ಹಾಕಿದ್ದು ಎನ್ ಟಿ ರಾಮರಾವ್ 1982ರಲ್ಲಿ. ಮದನಪಲ್ಲಿಯಲ್ಲಿ ಅವ್ರು ಮೊದಲನೇ ರಾಜಕೀಯ ಭಾಷಣ ಮಾಡಲಿಕ್ಕೆ ಬಂದರು. ಎಷ್ಟು ಪೂರ್ವ ತಯಾರಿ ಇತ್ತು ಅಂದರೆ 2 ವರ್ಷ ಆ ರಾಜಕೀಯ ವ್ಯವಸ್ಥೆ ಬಗ್ಗೆ ಎಲ್ಲ ಅಧ್ಯಯನ ಮಾಡಿಬಿಟ್ಟು ತನ್ನ ಅನೇಕರ ಸಲಹೆ ಪಡ್ಕೊಂಡು ಒಂದು ಬೊಬ್ಬಲಿ ಪುಲಿ ಅಂತ ಒಂದು ಸಿನಿಮಾ ಮಾಡಿದರು. ತನ್ನ ಪೊಲಿಟಿಕಲ್ ಅಜೆಂಡಾ ಎಲ್ಲ ಅನಾವರಣ ಮಾಡಿಬಿಟ್ಟು ನಾವು ಮದನಪಲ್ಲಿಯಲ್ಲಿ ಅವ್ರು ಭಾಷಣ ಕೇಳಕ್ಕೆ ಹೋಗಿದ್ವಿ. ಕೆಲವು ಹಿರಿಯ ಪತ್ರಕರ್ತರು ಕೂಡ ಜೊತೆಗಿದ್ರು, ರಮೇಶ್ ಕುಮಾರ್, ರಘುಪತಿ ಇವರೆಲ್ಲ ಬಂದಿದ್ರಲ್ಲಿ. ಆತ ಏನು ಹೇಳ್ದ ಅಂತಂದರೆ, ಇದುವರೆಗೂ ಇಂದಿರಾ ಗಾಂಧಿ ರಾಜಕಾರಣದಲ್ಲಿ ಇದ್ಕೊಂಡ್ಬಿಟ್ಟು ನಾಟಕ ಆಡ್ತಾ ಬಂದಿದ್ದಾಳೆ, ನಾನು ನಾಟಕ ಆಡೋದನ್ನು ನಿಲ್ಲಿಸ್ಬಿಟ್ಟು ರಾಜಕಾರಣಕ್ಕೆ ಬರ್ತಾ ಇದ್ದೇನೆ ಅಂತ ಶುರು ಮಾಡಿ ತೆಲುಗು ಸ್ವಾಭಿಮಾನ ಅನ್ನೋದು ಒಂದೇ ಒಂದು ಇಗ್ನಿಷನ್. ಅಂಜಯ್ ಅಂತ ಮುಖ್ಯಮಂತ್ರಿ ಇದ್ರು, ಹಿಂದುಳಿದ ವರ್ಗದ ಮುಖ್ಯಮಂತ್ರಿ. ರಾಜೀವ್ ಗಾಂಧಿ ಅವರು ಹಿಂದುತ್ವ ಅನ್ನೋದು ಒಂದು ಪಕ್ಷ ಕಟ್ಟುವುದಕ್ಕೆ ನಾಟ್ ಅ ಸ್ಟ್ರಾಂಗ್ ಇನಫ್ ರೀಸನ್ ಒಂದೇ ಇರಲಿಲ್ಲ. ಸ್ವಾಭಿಮಾನ ಜಸ್ಟ್ ಒಂದು ಘೋಷಣೆ ಆಗಿತ್ತು, ಬಟ್ ಉಳಿದಂತೆ ಡೆವಲಪ್ಮೆಂಟಲ್ ಅಜೆಂಡಾ ಇತ್ತು. NTR ತೆಲುಗು ದೇಶಂ ಪಕ್ಷಕ್ಕೆ ಬಹಳ ಸದೃಢವಾದ ಒಂದು ಅಜೆಂಡಾ ಇತ್ತು, ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಜೆಂಡಾ, ವೆಲ್ಫೇರ್ ಓರಿಯೆಂಟೆಡ್ ಅಜೆಂಡಾ ಇತ್ತು. ಆದರೆ ಅಷ್ಟೊತ್ತಿಗಾಗಲೇ ಅವರು ತೆಲುಗು ಸಿನಿಮಾ ಪ್ರೇಮಿಗಳ ಹೃದಯ ಸಾಮ್ರಾಟ್ ಅನ್ನೋ ಒಂದು ದೊಡ್ಡ ವ್ಯಕ್ತಿತ್ವ ಕೂಡ ಇತ್ತು. ಆದರೆ ಇಂದಿರಾ ಗಾಂಧಿಯ ನಾಯಕತ್ವವನ್ನು ಅದಕ್ಕೆ ಸವಾಲು ಹಾಕೋದಕ್ಕೆ ಬೇಕಾದಂಥ ತಯಾರಿ ಆತ್ಮಲ್ಲಿತ್ತು, ಬೌದ್ಧಿಕ ಮತ್ತು ವೈಚಾರಿಕ ತಯಾರಿ. ಅಂಥದ್ದೇನು ಕಾಣಿಸ್ತಾ ಇಲ್ಲ. ತಾನು ಉಳಿದವ್ರು BJP ಲೀಡರ್ಗಿಂತ ತಾನೇ ಗ್ರೇಟೆಸ್ಟ್ ಅಂತ ತೋರಿಸೋಕೆ ಆದಷ್ಟು ಹೆಚ್ಚೆಚ್ಚು ಮುಸಲ್ಮಾನರು ಫೈಟ್ ಮೋದಿ ವಿರುದ್ಧ ಅಲ್ಲವೇ ಅಲ್ಲ ಸರ್. ಮೋದಿ ವಿರುದ್ಧ ಮಾತಾಡೋದಿಲ್ಲ, ಮೋದಿ ಪರನೂ ಅಲ್ಲ. ಮೋದಿ ಗ್ರಹಿಸಿರೋ ಹಿಂದುತ್ವ ಏನಿದೆ ಅದಕ್ಕೆ ಪರವಾಗಿಲ್ಲ, ಅದು ಅಲೈನ್ಮೆಂಟು ಇಲ್ಲ. ಅದ್ರ ಜೊತೆಗೆ ಬಿಜಾಪುರಕ್ಕೆ ಹೋದಾಗಲೆಲ್ಲ ಅಲ್ಲಿ ಮುಸಲ್ಮಾನರನ್ನು ಬೈಯೋದು, ಕ್ರಿಶ್ಚಿಯನ್ರ ಹಬ್ಬಗಳನ್ನ ಗೇಲಿ ಮಾಡೋದು, ಇದನ್ನು ಮಾಡ್ತಾನೆ ಬಂದಿರೋ ಪ್ರತಿ ಸರಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಹಿಂದುತ್ವದ ಹೋರಾಟಗಾರರು ಕೂಡ ಅವ್ರು ಡಿಮಾರಲೈಸ್ ಮಾಡಿಟ್ಬಿಟ್ಟಿದ್ದಾರೆ. ನಿಮಗೆ ಭವಿಷ್ಯ ಅನ್ಸುತ್ತೆ ಪಾರ್ಟಿ ಮಾಡ್ತಾರೆ ಅವರು ಮಾಡಿದ್ರು ಕೂಡ ಅವ್ರಿಗೆ ಯಶಸ್ಸಿನ ಸಾಧ್ಯತೆ ಭಾಳ. ಒಂದು ಸ್ಪಷ್ಟಪಡಿಸ್ಬೇಕು, ಅವ್ರು ಹಿಂದುತ್ವದ ನಾಯಕರು ಅಥವಾ ಪಂಚಮಸಾಲಿ ಲಿಂಗಾಯತರ ನಾಯಕರು ಅಂತ. ಅಲ್ಲೂ ಕೂಡ ಕನ್ಫ್ಯೂಷನ್ ಇದೆ ಅವ್ರಿಗೆ. ಇಲ್ಲಿ ಪುರ್ಸತ್ತಿದ್ದಾಗ ಅದನ್ನು ಮಾಡ್ತಿರ್ತಾರೆ, ಅಲ್ಲಿ ಪುರ್ಸತ್ತಿದ್ದಾಗ ಇದನ್ನು ಮಾಡ್ತಿರ್ತಾರೆ. ಈಗ ಫ್ರೀ ಆಗಿಬಿಡ್ತು, ಅವ್ರಿಗೆ ಯಾವುದೇ ಪಕ್ಷದ ಹಂಗಿಲ್ಲ. ಸ್ಪೀಕರ್ ಅವ್ರಿಗೆ ಪ್ರತ್ಯೇಕ ಆಸನ ಕೊಟ್ಬಿಡ್ತಾರೆ. ಅನ್ಲೆಸ್ ಇವ್ರನ್ನ ಡಿಸ್ಕ್ವಾಲಿಫಿಕೇಷನ್ಗೆ ಏನಾದರೂ ಇವ್ರು ಅರ್ಜಿ ಕೊಟ್ಟರೆ ಆ ಡಿಸ್ಕ್ವಾಲಿಫಿಕೇಷನ್ ಅರ್ಜಿ ಇತ್ಯರ್ಥ ಆಗೋಷ್ಟು ಮುಂದಿನ ಚುನಾವಣೆ ಬಂದ್ಬಿಡುತ್ತೆ. ಆ ಸ್ಥಿತಿಯಲ್ಲಿ ಇದ್ದಾರೆ, ಒಂದು ಕ್ರಾಸ್ ರೋಡ್ಸಲ್ಲಿದ್ದಾರೆ. ಬಟ್ ಇದು ಬಹುತೇಕ ಸೊ ಒನ್ ಲೈನ್ನಲ್ಲಿ ಅಂದ್ರೆ ಕಷ್ಟ ಇದೆ ನೀವು ಹೇಳೋದು. ಖಂಡಿತವಾಗಿ ಕಷ್ಟ, ಖಂಡಿತ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.